ಇದ್ದೀರಾ ರಿಪಬ್ಲಿಕ್ ಕನ್ನಡ ಏನ್ ನಿಮ್ಮ ಪ್ರಾಬ್ಲಮ್ ಕಾರ್ಯಕ್ರಮ. ನಾನು ಅಶ್ವದಿವಿತ್. ಇವತ್ತು ಏನ್ರಿ ನಿಮ್ಮ ಪ್ರಾಬ್ಲಮ್ಮು, ಏನ್ ನಿಮ್ಮ ಪ್ರಾಬ್ಲಮ್ ಅನ್ಕೊಂಡು ನಾವು ಸಂಜೀವಿನಿ ನಗರಕ್ಕೆ ಬಂದಿದ್ದೀವಿ. ಹೆಗ್ನಳ್ಳಿ ಕ್ರಾಸ್, ಇದು ಟಿ ದಾಸರಳ್ಳಿ ಕ್ಷೇತ್ರ, ಮುನಿರಾಜು ಪ್ರತಿನಿಧಿಸುವಂಥ ಕ್ಷೇತ್ರದಲ್ಲಿ ನಾವಿದ್ದೀವಿ. ಇಲ್ಲಿನ ಸಮಸ್ಯೆನ ಕೇಳಿದ್ರೆ ನೀವು ಬೆಚ್ಚ ಬೀಳ್ತೀರಾ. ಯಾವ್ಯಾವ ಸಮಸ್ಯೆ ಇದೆ, ಏನೆಲ್ಲ ಸಮಸ್ಯೆ ಇದೆ ಅನ್ನೋದಕ್ಕಿಂತ ಮುಂಚಿತವಾಗಿ ಪ್ರಮುಖವಾದ ಸಮಸ್ಯೆ ರಸ್ತೆ, ರೋಡು. ನನ್ನ ಹಿಂದಗಡೆ ನೀವು ಗಮನಿಸ್ತಾ ಇದ್ದೀರಾ, ಇಲ್ಲೆಲ್ಲ ಒಂಚೂರು ಜಗಳ ಮಾಡ್ಕೊಂಬಿಟ್ಟು ಫೈಟು ಗೀಟು ಮಾಡಿ ಹಾಕ್ಸ್ಕೊಂಡ್ರಂತೆ. ಆ ಕಡೆಗೆ ಯಾಕೋ ಸ್ವಲ್ಪ ಇಲ್ಲಿ ಶಾಸ್ತ್ರಕ್ಕೆ ಹಾಕ್ಬಿಟ್ಟಿದ್ದಾರೆ, ಮತ್ತೆ ಅಲ್ಲಿ ಯಾಕೋ ರಸ್ತೆನೇ ಹಾಕಿಲ್ಲ. ಇದು ಮೇಜರ್ ಸಮಸ್ಯೆ. ಇದ್ರ ಜೊತೆಗೆ ಚೇಂಬರು, ಚರಂಡಿ, ಮೋರಿ, ನೀರು ಎಲ್ಲ ಪ್ರತಿಯೊಂದೂ ಕೂಡ ಏನೇನು ಹೇಳ್ತಾರೆ ಜನ, ಇಲ್ಲಿನ ಸಮಸ್ಯೆನ ಮಾತಾಡ್ಸ್ಕೊಂಡು ಹೋಗೋಣ ಬನ್ನಿ. ಸರ್ ನಮಸ್ಕಾರ, ಏನು ನಿಮ್ಮ ಹೆಸರು? ಮಂಜುನಾಥ್. ಮಂಜುನಾಥ್ ಅವರೇ, ಏನು ನಿಮ್ಮ ಪ್ರಾಬ್ಲಮ್ಮು? ನಮ್ಮ ಪ್ರಾಬ್ಲಮ್ ಏನಿದೆ ಇದೆ ನೋಡ್ತಾ ಇದ್ದೀರಾ ನೀವೇ. ನಾವು ಹೇಳೋದಕ್ಕೆ ಮೊದಲು ನೀವೇ ನೋಡ್ಬೋದಲ್ಲ. ನಾವು ಹೇಳೋದಕ್ಕಿಂತ ಅಲ್ಲೇ ನಾವೇ ನೋಡೋದಾಗಿದ್ರೆ ಹಂಗಾರೆ ನಾವೇ ನೋಡ್ಕೊಂಡು ಹಂಗೆ ಮಾತಾಡ್ಕೊಂಡು ಹಂಗೆ ಹೋಗ್ಬಿಡ್ತಿದ್ದು. ಕಣ್ಮುಂದೆನೆ ಕಾಣ್ತಾ ಐತೆ, ನಾವು ಹೇಳೋ ಅವಶ್ಯಕತೆ ಇಲ್ಲ. ನಾನು ಕುತ್ಕೊಂಡು ಸ್ಟುಡಿಯೋದಲ್ಲೂ ಹೇಳ್ಬೋದು, ಇಲ್ಲಿಗೆ ಯಾಕೆ ಬಂದೆ? ಈಗ ಆಲ್ರೆಡಿ ಇದೆಲ್ಲ ಹೆಗಣ ಕೊರದು ಎಲ್ಲ ಹಾಳು ಮಾಡ್ತೇವೆ. ಮೋರಿ ಎಲ್ಲ ನೀರು ಹೋಗಲ್ಲ, ಏನಿಲ್ಲ. ಹೌದು, ಚರಂಡಿ ಇವಾಗ ಮೊನ್ನೆ ರೆಡಿ ಮಾಡವ್ರೆ, ಅದೇನೋ ಹೋಯ್ತಾ ಐತೆ. ಮೋರಿ ಪ್ರಾಬ್ಲಮ್ ಇದೆ, ರಸ್ತೆ ಪ್ರಾಬ್ಲಮ್ ಇದೆ ಅಷ್ಟೇ. ಯಾರು ನಿಮ್ಮ MLA? ಇವರು ಮುನ್ರಾಜು. ಎಲ್ಲವ್ರೆ ಮುನ್ರಾಜು ಅಲ್ಲೇ ಅವ್ರೆ, ನಾವ್ ಇಲ್ಲಿದ್ದೀವಿ. ಅವ್ರು ಅಲ್ಲವ್ರೆ, ನಾವ್ ಇಲ್ಲಿದ್ದೀವಿ. ಅಲ್ಲೇ ಇದ್ರಿ. ಅವ್ರು ಇಲ್ಲಿ ಬರ್ಬೇಕಿತ್ತು. ತಡ್ರಿ 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 ತಡಿಯವ ನಿಮ್ ಕೋಟ ಹೇಳ್ತವ್ರೆ. ಆಯ್ತು, ನಿಮ್ಮ ಹತ್ರನೇ ಫಸ್ಟ್ ಮಾತಾಡ್ತೀನಿ. ಏನ್ ನಿಮ್ಮ ಹೆಸರು? ಗೌರಮ್ಮ. ಗೌರಮ್ಮ ಬಾರಮ್ಮ. ರೋಡ್ ಇಲ್ಲ, ಬಿದ್ದು ಎದ್ದು ಎಲ್ಲ ಆಗಿ ಕಂಪ್ಲೇಂಟ್ ಕೊಟ್ಟಿ ಎಷ್ಟೆಲ್ಲ ಬಿದ್ದಿದೀವಿ? 3 ಸಾರಿ ಬಿದ್ದಿದೀವಿ. ಈ ಏಜ್ ನಲ್ಲೂ ಬೀಳಿಸ್ರಲ್ರಿ. ಅದೇ ಬಂದಿಲ್ಲ, ಎಲ್ಲ ನೋಡೋದಲ್ವಾ ನೀವು? ಈ ಎಲ್ಲ ಇದೆಯಾ? ಇವ್ರ ಮೇಲೆ ಕಾಳಜಿ ಇದೆಯಾ ನಿಮ್ಗೆ? ಅದೇ ತೊಂದ್ರೆ. ರೋಡು ಎಲ್ಲ ಓಡಾಡಕ್ ಆಗಲ್ಲ. ಈಗೇನೋ ನಾವು ಗಲಾಟೆ ಮಾಡಿ ಒಂದಿಷ್ಟು ಅವ್ರ 2 ಸಾರಿ ಬಿದ್ರು, ಅದಕ್ಕೆ ಓಡಾಡಕ್ ಆಗಲ್ಲ. ಕಲ್ಲು ಮಣ್ಣು ಏನ್ ಮಾಡ್ತೀರಾ? ವಯಸ್ಸಾದವ್ರು ಕಣ್ ಕಾಣ್ಸಕ್ಕಿಲ್ಲ. ನಾವೇನ್ ಮಾಡ್ಬೇಕು? ಬೀಳ್ದೆ ಹೇಳ್ದೆ ಇರಕ್ ಆಯ್ತದ? ಹೇಳ್ರಿ, ನೀವೆಲ್ಲ ನಿಂತಿ ಮಾಡ್ಸಿದ್ರೆ. 70. BP ಶುಗರ್ ಏನಿಲ್ಲ. ಏನಿಲ್ವಾ? ಸದ್ಯ ಅದು ಬೇರೆ ಇದ್ರೆ ಅದೊಂದು ಬಾಧೆ. ಇಲ್ಲ ಇಲ್ಲ ಇಲ್ಲ, ಏನಿಲ್ಲ, ಏನು ಇಲ್ಲ. ಒಟ್ಟಲ್ಲಿ ಇವರಿಗೆ BP ಶುಗರ್ ಏನಿಲ್ಲ, ಆದ್ರೆ ಬೀಳೋದು ಹೇಳೋದು ಕಾಮನ್ ಆಗ್ಬಿಟ್ಟಿದೆ. ಮತ್ತೆ ಕಾಣಿಸಲ್ವಲ್ಲ ಕಣ್ಣು, ಏನ್ ಮಾಡ್ತೀರಾ? ಅದಕ್ಕಲ್ಲ, ರೋಡು ರೋಡ್ ಚೆನ್ನಾಗಿದ್ರೆ ಕಾಣಿಸಿಲ್ಲ ಅಂದ್ರೆ ಹಿಂಗ್ ಅನ್ಕೊಂಡು ಹೋಗ್ತೀವಿ. ರೋಡೇ ಚೆನ್ನಾಗಿಲ್ಲ. ಅದೇ ಮತ್ತೆ ಅದೇ ಯೋಚನೆ ಮಾಡಿ. ಮುನ್ರಾಜ್ ಅವ್ರೆ ನೋಡಿದ್ರಾ? ಅದೇ ಓಟ್ ಬೇಕು. ಅದೇ ರೋಡ್ ಮಾಡ್ಸಕ್ ಆಗಲ್ಲ. ನಿಮಗೆ ನೋಟ್ ಗಿಟ್ ಕೊಟ್ಟಿದ್ರಾ? ಎಲ್ಲ ಕೊಟ್ಟಾಗ ಐತೆ. ಕೊಡ್ತಾರ ಕಾಸು. ಇಲ್ಲ ಕಣಪ್ಪ, ಅವೆಲ್ಲ ಏನಿಲ್ಲ ಕಣ್ಮಾರಾಯ. ಹೇಳಿ ತಾತ, ಎಷ್ಟು ಸಲ ಬಿದ್ರಿ ನೀವು? 7 ಗಂಟೆ ಕೇಳಿ ಮುನ್ರಾಜ್ ಹತ್ರ ಹೋಗಿದ್ದೋ ನಾವು. ಮುನ್ರಾಜು MLA ತಗೋಕ್ ಹೋಗಿದ್ದು, ಕೈ ಮುಗ್ದು ಕೇಳ್ಕೊಂಡು ನಾವು. ಆಯ್ತು, ಇವರು ವಯಸ್ಸಾಗೈತೆ ಬಂದು ಅಲ್ಲಿ ಗಂಟೆ ಹಾಕಿಸ್ಬಿಟ್ರು. ಗೊತ್ತಾಯ್ತಾ? ಕೈ ಮುಗಿ ಕೇಳೋದಕ್ಕೆ ಬಂದು ಕೌನ್ಸಲರು ಅವರು ಬಂದು ನೋಡಿ ಅಲ್ಲಿ ಗಂಟೆ ಹಾಕ್ಸ್ಬಿಟ್ಟು ಹೋದ್ರು. ಮುಂದಕ್ಕೆ ಹಾಕ್ಸಿಲ್ಲ. ಕೈ ಮುಗಿ ಕೇಳಿ ನಾನು ಬಿದ್ದೋಗಿದ್ದೀನಿ ಸಾರ್ 2 ಸಲ ಅಂತ ಕೌನ್ಸಲರ್ MLA ಕೇಳಿದೆ. ರಾಮ್ ಶೆಟ್ಟಿ ಅವರು ಇವರೆಲ್ಲ ಸೇರ್ಕೊಂಡು ಕೈ ಮುಗಿದು ಕೇಳಿದೆ. ನಿಮ್ ಯೋಗ್ಯತೆಗೆ ಏನ್ ಶಾಸ್ತ್ರಕ್ಕೆ ಹಾಕೋದ್ರೆ ಇಲ್ಲಿ ಹಾಕವ್ರೆ, ಮುಂದಕ್ಕೆ ಹಾಕ್ಸಿಲ್ಲ. ಅವಾಗ ಇಲ್ಲಿ ಏನು ಇವರೇ ಹಾಕಿಸ್ಕೊಂಡ್ಬಿಟ್ರು ಅಂತ ಮುಂದೆ ಇರೋರು ಒಂದ್ ಸ್ವಲ್ಪ ಗಲಾಟೆ ಮಾಡಿದ್ರು. ನಾನು ಹೋಗಿ ಅಲ್ಲಿ ಕೈ ಮುಗಿದು ಕೇಳ್ಕೊಂಡು ಆಫೀಸ್ನಲ್ಲಿ ಬಂದು ಇಷ್ಟು ಮಾಡಿಸೋದು. ಕೇಳಿರೋದು ಎಲ್ಲ ಪೂರ್ತಿ ಹಾಕಿ ಅಂತ ಹಾಕಿ ಅಂದ ಇಲ್ಲೇ ಹಾಕ್ಬಿಟ್ಟು ಹೋಗವ್ರೆ. ನಾವೇ ಮಾಡೋದು. ಅವರು ನಮ್ಮಂತ ಮನುಷ್ಯಲ್ವೇ? ಅಷ್ಟು ಹಾಕ್ಬಿಟ್ಟು ಹೋಗವ್ರೆ. ಗೊತ್ತಾಯ್ತಾ? ಅಷ್ಟೇ. ಈಗ ನಾನು ಏನ್ ಅನ್ಕೊಂಡ್ರು, ಇವ್ರ ಮೇಲೆ ತಪ್ಪು ತಿಳ್ಕೊಂಡ್ರು, ಬರೀ ಮಾತ್ರ ಹಾಕ್ಸ್ಕೊಂಡ್ರಿ ಅಂತ. ಇವ್ರೇನು ದೊಡ್ಡ ಶಾರುಖ್ ಖಾನ್, ಇವ್ರು ರಜನಿಕಾಂತ್, ಇವ್ರು ಕೇಳಿದ ಕೂಡಲೇ ಇವ್ರಿಗೆ ಮಾತ್ರ ಹಾಕ್ಬಿಟ್ಟು ಹೋಗ್ಬಿಡ್ತಾರೆ. ಜನ ಸ್ವಲ್ಪ ಸಮಾಧಾನವಾಗಿರ್ಬೇಕು. ಕೋಪ ಹೋಗಿದ್ರು. ಇಲ್ಲ ಇಲ್ಲ, ಹಾಕೊಂಡ್ಬಿಟ್ರು ಮನೆ ಗಂಟ ಇನ್ ಮುಂದಕ್ಕೆ ಹಾಕ್ಸಿಲ್ಲ ಅಂತ ಒಂದ್ ಸ್ವಲ್ಪ ನಮ್ಮ ಮೇಲೆ ಕೋಪ. ಇಲ್ಲ ಇಲ್ಲ, ಇದನ್ನೆಲ್ಲ ಕ್ಯಾನ್ಸಲ್ ಮಾಡಕ್ಕೆ ನಾ ಮಾಡಿ, ದಯವಿಟ್ಟು ಮಾಡಿ. ಹೇಳಿ, ನಿಮ್ಮ ಹೆಸರು? ಮೀನಾಕ್ಷಿ. ಮೀನಾಕ್ಷಿ ಅವ್ರ 2,000 ಕಾಸು ಬಂತ? ನಮಗ್ ಬಂದಿಲ್ಲ ಸರ್. ರೇಷನ್ ಕಾರ್ಡು ಇಲ್ಲ, ದುಡ್ಡು ಬರ್ತಾ ಇಲ್ಲ ನಮ್ಗೆ. ರೇಷನ್ ಕಾರ್ಡ್ ಇಲ್ಲ, ದುಡ್ಡು ಬರ್ತಾ ಇಲ್ಲ. ನಮ್ಗ ಅವ್ರ ದುಡ್ಡು ಬೇಡ. ನಮ್ಗೆ ರೋಡು ಚರಂಡಿ ಎಲ್ಲ ನೀಟಾಗಿ ಮಾಡ್ಕೊಟ್ರೆ ಅದೇ ಅವ್ರು ಮಾಡೋ ಉಪಕಾರ. ನಾವು ಓಟ್ ಹಾಕಿದಾಗ ಸಾರ್ಥಕ. ಏನೇನ್ ಪ್ರಾಬ್ಲಮ್ ಇದೆ ನಿಮ್ಮ ಏರಿಯಾದಲ್ಲಿ? ಎಲ್ಲ ಒಂದೊಂದೇ ಹೇಳಿ. ಒಂದು ನಂಬರ್ 1 ಮೋರಿ ಪ್ರಾಬ್ಲಮ್ ಇದೆ, ಮತ್ತೆ ರೋಡ್ ಮೇನ್ ರೋಡ್ ಇದು. ಒಂದ್ ನಿಮಿಷ ರೋಡ್ ಪ್ರಾಬ್ಲಮ್, ಮೋರಿ ಪ್ರಾಬ್ಲಮ್, ಕಾವೇರಿ ನೀರ್ ಇವಾಗ ಬರಲ್ಲ. ಇಷ್ಟು ನಮ್ದು ಏರಿಯಾ ಪ್ರಾಬ್ಲಮ್. ಅವ್ರನ್ನ ಓಟ್ ಕೇಳಕ್ ಬಂದಾಗ ನೋಡಿದ್ದು. ಯಾರು ನಿಮ್ಗೆ ಅಧ್ಯಕ್ಷರು ಯಾರು ಇಲ್ವಾ? ಯಾರು ಇಲ್ಲ.
ಸರ್ ಓಟು ಕೇಳಕ್ ಬಂದಾಗ ನೋಡಿದ ಮುಖ ಇದುವರೆಗೂ ನಾವ್ ನೋಡಿಲ್ಲ. ನಮ್ ಸಮಸ್ಯೆಗಳು ಕೇಳೋರು ಇಲ್ಲಿ ಯಾರು ಇಲ್ಲ. ನಿಮ್ಮ ಹೆಸರೇನಂದ್ರೆ? ಮೀನಾಕ್ಷಿ. ಮೀನಾ ಅವ್ರೆ, ನಿಮ್ ಸ್ಟೈಲ್ ಅಲ್ಲಿ ಒಂದು ಉಗಿರಿ ಹೇಳ್ತೀನಿ, ಹೆಂಗ್ ಉಗಿತೀರಾ? ನೀವು ಉಗಿತೀರಾ, ನಾನು ಹೋಗಿಲ್ಲ, ಬೇಡ ನೀವೇ ಉಗಿರಿ. ನಿಮಗ್ ಬೇಕಾಗಿರೋದಲ್ವ ರೋಡು? ಅಲ್ಲ, ಅವ್ರಿಗೇನು ಜನಗಳ ಕಷ್ಟ ಕೇಳೋ ಅವ್ರಿಗೆ ಇದೇ ಇಲ್ಲ ಸರ್, ಸಮಸ್ಯೆಗಳು ಕೇಳೋ ಇದಿಲ್ಲ. ಓಟ್ ಮಾತ್ರ ಕೇಳಕ್ ಬರ್ತಾರೆ. ನೋಡಿ ಅಲ್ಲಿ ಯಜ್ಞಗಳು ಕೊರ್ದು ಎಲ್ಲ ಮನೆ ಒಳಗ್ ಬರುತ್ತೆ ಯಜ್ಞಗಳು. ಇವಾಗ ಏನ್ ಮಾಡ್ತಾರ ಗೊತ್ತಾ ಮೀನಾ ಅವ್ರೆ, ಇವಾಗ ಏನ್ ಮಾಡ್ತಾರ ಗೊತ್ತಾ? ಏನಪ್ಪ ನಿಮಗೆ ನಮ್ಮ ಏರಿಯಾನೇ ಕಾಣಿಸಿದಾವ, ಅಲ್ಲಿ ಹೋಗಿ ಪ್ರೋಗ್ರಾಮ್ ಮಾಡಕ್ಕೆ. ಸರ್ ಎಲ್ಲ ಕ್ಷೇತ್ರ, ಎಲ್ಲ ಯಾವ BJP ಆಗಿರಲಿ, ಕಾಂಗ್ರೆಸ್ ಆಗಿರಲಿ, ಯಾವನ್ನೇ ಆಗಿರಲಿ, ಅಲ್ಲಿಗೆ ಹೋಗ್ತಿದೀವಿ, ಕಾರ್ಯಕ್ರಮ ಮಾಡ್ತಾ ಇದೀವಿ. ಈಗ ಮುನ್ರಾಜ್ ಅವರ ಕ್ಷೇತ್ರಕ್ಕೆ ಬಂದಿದೀವಿ, ಸಮಸ್ಯೆನ ಹುಡುಕೊಂಡು ಹೋಗ್ತಿದೀವಿ, ಆಯ್ತಾ? ಈಗ ಇವ್ರು ಹೇಳೋದೇನು, ಓ ನಮ್ಮನ್ನೇ ಟಾರ್ಗೆಟ್ ಮಾಡ್ಕೊಂಡು ಹೋಗ್ತಿದ್ದೀರಿ ಅಂತ. ನಿಮ್ಮ ಟಾರ್ಗೆಟ್ ಮನೆ ಹಾಳಾಗೋಗ್ಲಿ, ಫಸ್ಟ್ ಇಲ್ಲಿ ಕಾಂಕ್ರೀಟ್ ಹಾಕ್ರಿ, ರೋಡ್ ಹಾಕ್ರಿ. ಹೇಳಿ ಸರ್, ಏನು ನಿಮ್ಮ ಹೆಸರು? ನಮ್ಮ ಹೆಸರು ರಂಗಸ್ವಾಮಿ ಅಂತ. ರಂಗಸ್ವಾಮಿ ಅವರೇ, ಎಷ್ಟು ಕಿತ ಬಿದ್ದಿದ್ದೀರಿ ನೀವು? ನಾವು ಹಳೆ ಒಂದು 4-4 ಕಿತ ಬಿದ್ದೋ ಇಲ್ಲಿ. ಬಿದ್ದಾಯ್ತಾ? ಬಿದ್ದಾಯ್ತು. ನಮ್ಮ ರಂಗಸ್ವಾಮಿ ಅವರು ಈ ಏಜ್ ಅಲ್ಲೂ ಬೀಳ್ತಾವ್ರೆ. 4-4 ಕಿತ ಬಿದ್ದಿದೀವಿ ವಾಲೆ ಇಲ್ಲಿ. ಏನು ತಗತಾ ಇಲ್ಲ, ಏನು ಮಾಡ್ತಾ ಇಲ್ಲ. ಹೋಗ್ಲಿ ಹುಡುಗಿರಿಗೆ ಬೀಳಕ್ಕೆ ಏನಕ್ಕೆ? ಪಾಪ ಏಜ್ ಆಗದೆ ರೋಡಲ್ಲಿ ಬೀಳ್ತಾವ್ರೆ. ಇದಕ್ಕೆ ಕಾರಣ ಯಾರು? ಮುನಿರಾಜು. 2 ವರ್ಷದ ಮಗು ಕೂಡ ಎಲ್ಲ ಮೊಂಡಿಗಳು ಕಿತ್ತಾಕತ್ತಾವೆ. ಅದೇ, ಮುದುಕರು ಬೀಳ್ತಾವ್ರೆ, ಮೋಟ್ರು ಬೀಳ್ತಾವ್ರೆ, ಮಕ್ಕಳು ಬೀಳ್ತಾವ್ರೆ. ಹೇಳಿ ಸರ್. ನೀವು ಒಂದ್ ಕೆಲಸ ಮಾಡಿ, ನೀವು ರೋಡ್ ತಗೊಳ್ಳೇರಿ, ಅಲ್ಲೇ ಬರ್ತೀನಿ. ಹೇಳಿ. ನಮಗೆ ಇಲ್ಲಿ ಎಲ್ಲ ಸುಮಾರು ಕಡೆ ಕೆಲಸ ಮಾಡೋರು ಇಲ್ಲಿ 15 ವರ್ಷದಿಂದ ಯಾವ ಕೆಲಸನೂ ಮುಟ್ಟೇ ಇಲ್ಲ ಇಲ್ಲಿ. 15 ವರ್ಷದಿಂದ ಮುಟ್ಟಿಲ್ಲ. ಮುನಿರಾಜು ಎಷ್ಟು ಸಲ ಗೆದ್ದವ್ರು ಇಲ್ಲಿ? ಆಲೆ ಅವ್ರ 3-4 ಸಲ ಗೆದ್ದವ್ರೆ. 3-4 ಸಲ ಅಂತಂದ್ರೆ 4-5 20 ವರ್ಷ. ಅವರು 3-4 ಸಲ ಗೆದ್ರು. ಯಾವ ಪಕ್ಷ ಅವರು? ಅವರು ಬಿಜೆಪಿ. ನಮ್ಮ JDS ಇಂದ ಮಂಜುನಾಥ್ ಒಂದ್ಸಲಿ ಗೆದ್ರು. ಏನೋ ಒಂಚೂರು ಸಣ್ಣ ಪುಟ್ಟ ಮಾಡ್ಕೊಂಡು ಹೋದ್ರು ಅಷ್ಟೇ. ಇನ್ನ ಹತ್ತಿನ ಈಚೆಗೆ ಇಲ್ಲಿ ಯಾವ ಕೆಲಸನೇ ಆಗಿಲ್ಲ. ತಡ್ರಿ, ಏನು 15 ವರ್ಷದಿಂದ ಏನು ಕೆಲಸನೇ ಮಾಡಿಲ್ಲ. ಅವ್ರು ಯಾರೋ ಗೋವಿಂದೇಗೌಡರು ಅಂತ ಕಾರ್ಪೊರೇಟರ್ ಇದ್ರು, ಅವಾಗ ಒಂದ್ ಸ್ವಲ್ಪ ಆಯ್ತು. ಗೋವಿಂದೇಗೌಡರು ಈಗ ಕಾಣ್ತಾ ಇಲ್ಲ, ಅವ್ರು ಸತ್ತೋದ್ರು. ಗೋವಿಂದ ಹೋಯ್ತಾ? ಅವ್ರು ಇದ್ದಾಗ ಮಾಡಿದ್ರು. ಈಗ ಅವ್ರ ಜಾಗಕ್ಕೆ ಫುಲ್ಫಿಲ್ ಯಾರು? ಯಾರು ಇಲ್ಲ. ಎಲೆಕ್ಷನ್ ಮಾಡಿಲ್ವಲ್ಲ. ಅದೇ ಮಾಡ್ತಾವ್ರಲ್ಲ ನೆಕ್ಸ್ಟ್. ಓ, ನಿಮ್ಮ ಹೆಸರೇನು? ಗಂಗಮ್ಮ. ಏನ್ ನಿಮ್ ಪ್ರಾಬ್ಲಮ್? ಸೊಂಟ ಮುರ್ಕೊಂಡವ್ರೆ. ಸೊಂಟದ ಶಿಷ್ಯ ಮುರ್ದೋಯ್ತು ಕಣ್ ಶಿಷ್ಯ. ಮುನಿರಾಜು ಬರ್ದಲೆ ಸೊಂಟವೇ ಇಲ್ಲ, ಸೊಂಟ ಇಲ್ಲ. ಹಂಗೆ ಅನ್ಬೇಕೀಗ ನಿಮ್ಗೆ? ಹಂಗೆ ಹೆಂಗೆ ಆಡೋ? ಹೇಳಿ ಬರ್ತೆ ಹೋದ್ರತ್ಲೆ ಗಂಗಮ್ಮ ಸೊಂಟ ನಾವು ಕರೆದ್ವಿ ಬಾಪ ಅಂತ. ಅಕ್ಕ 8:30 ಬಂದ್ಬಿಡ್ತೀನಿ ಅಕ್ಕ, ನಿಂಗೆ ಯಾಕೆ ಬೆಳಿಗ್ಗೆ 8 ಗಂಟೆ ಅಂತೇಳಿ 1 ತಿಂಗಳಾಯ್ತು. ಓಲಿ ನಿನ್ಗೆ ಬಂದು ನಿನ್ನ ಹೆಂಡ್ರು ಮಕ್ಕಳನ್ನ ಈ ರೋಡಲ್ಲಿ 1 ವಾರ ಇರು. ಯಾರು? ಕೃಷ್ಣಯ್ಯ ಮಾಜಿ ಕಾರ್ಪೊರೇಟರ್. ಅವ್ನು ನಿನ್ನ ಹೆಂಡತಿ ನಿಮ್ಮ ಮನೆ ಮುಂದೆ ಹಿಂಗೆ ಐತಾ? ನೀನ್ ಬಂದು ನಿನ್ನ ಹೆಂಡತಿ ಮಕ್ಕಳು ನಿನ್ನ ಇಟ್ಕ, ನಾನ್ ನಿನ್ ಊಟ ಹಾಕ್ತೀನಿ, ಇರ್ಬೇಕು ನೀನು ನಿನ್ನ ಹೆಂಡ್ರು ಬಂದು ನಮ್ಮ ಮನೆ ಮುಂದೆ ಅಂತ. ರೊಚ್ಚಿಗೆದ್ದ ಗಂಗಮ್ಮ, ಬೆಚ್ಚಿ ಬಿದ್ದ ಕಾರ್ಪೊರೇಟರ್. ಅವನು ಅವತ್ತು ಬರ್ಲೇ ಇಲ್ಲ. ಅದಕ್ಕೆ ಬೆಚ್ಚಿ ಬಿದ್ಬಿಟ್ಟ. ನಾವ ಬಂದೇ ಇಲ್ವಾ? ತಡ್ರಿ, ನೀ ಇನ್ನು ಮುಂದಕ್ಕೆ ತಗೋಬತ್ತಿದ್ರೆ ಗಂಗಮ್ಮ ಎದ್ರಕೊಳ್ಳೋದೇನಿಲ್ಲ. ಸರಿ ಗಂಗಮ್ಮ, ಮತ್ತೆ ಏನೇನು ಪ್ರಾಬ್ಲಮ್ ಏರಿಯಾದಲ್ಲಿ? ಮೋರಿ ಮಾಡ್ಬೇಕು, ರೋಡ್ ಮಾಡ್ಬೇಕು, ಮೋರಿ ಮಾಡ್ಬೇಕು, ಬೇಕು, ರೋಡು ಬೇಕು, ಮೋರಿ ಇಲ್ಲಾಂದ್ರೆ ನಮ್ಮ ಮೋಟ್ಗಳೆಲ್ಲ ವಾಪಸ್ ಕೊಡ್ಬೇಕು. ಹೆಂಗ್ ವಾಪಸ್ ಕೊಟ್ಬಿಟ್ಟಾರು? ಕೊಡ್ಬೇಕು. ಕೊಡ್ತಾರಲ್ಲ. ಯಾಕೆ ಕೊಡ್ಬೇಕು? ಹೆಂಗ್ ಕೊಟ್ಬಿಟ್ಟಾರು? ಆಗಲ್ಲ. ಯಾಕೆ ಹಾಕಿಸ್ಕೊಂಡೆ ನಮ್ಮ ಮೋಟು? ಯಾಕೆ ಹಾಕಿಸ್ಕೊಂಡಯಾ? ಅಲ್ಲ, ನಮ್ಮ ಮೋಟ್ನ ಯಾಕೆ ಹಾಕಿಸ್ಕೊಂಡೆ? ಮಾಡ್ತೀನಿ ಅಂತ ತಾನೇ ಹಾಕಿಸ್ಕೊಂಡಿರೋದು. ಕೊಡ್ಬೇಕು ನಮ್ಮ ಮೋಟ್ ನಮ್ಗೆ. ಇವಾಗ ಕೊಡ್ಲಿ ನಮ್ಮ ಮೋಟ್ ಇಲ್ಲ, ನಮ್ ದುಡ್ಡು ಹತ್ರ ಇದ್ರದ್ದು ಟ್ಯಾಕ್ಸ್ ಕಟ್ಟಿಸ್ಕೋಬಾರ್ದು. ನಾವೇ ವರ್ಷಕ್ಕೆ 2 ಸರಿ ನಾವೇ ಹಾಕಿಸ್ಕೊತೀವಿ ಕಾಂಕ್ರೀಟ್. ನಮ್ ದುಡ್ಡು ಕೊಟ್ಬಿಟ್ಟು ಇವ್ನು ಮಸ್ಕಾಯಿ ಬೇರೆ ಹೊಡಿತಾರ. ಬಂದು ನಮ್ಮ ಮನೆ ಮುಂದೆ ನೋಡು, ನಾವು ಸಣ್ಣ ಬರ್ಕೊಂಡಿದೀವಿ ನೋಡು, ಹಾಕಿಸ್ಕೊಂಡು ಗೆದ್ಕೊಂಡು ಇವ್ನ ಹೆಂಡ್ರ ಮಕ್ಕಳು ಚೆನ್ನಾಗಿರ್ಬೇಕು, ಮಿಕ್ತಾರ ಹೆಂಗಾರ AC ರೂಮು, ಕೋಟಿ ಮನೆ, ಇದ್ರೊಳಗಡೆ ನೆಮ್ಮದಿಯಾಗಿದ್ದೀರಾ. ನಿಮ್ ಹೆಂಡ್ರು, ನಿಮ್ ಮಕ್ಕಳು, ನಿಮ್ ಸಂತಾನ, ನಿಮ್ ಕುಲ ಬಾಂಧವರೆಲ್ಲ ಬಂದು ಆ ರೋಡಲ್ಲಿ ಇರಿ ನೋಡೋಣ. ಇರಕಾಯ್ತದ ನಿಮ್ಗೆ? ಆ ರೋಡಲ್ಲಿ ಇರ್ಲಿ. ನಾನಿರೋ ಮನೆ ಜಾಗದಲ್ಲಿ ಇರ್ಲಿ. ಅವ್ರು ಇದ್ದು ತೋರಿಸ್ಬೇಕು ನನ್ಗೆ. ಬೇಕಾದ್ರೆ ಅವ್ರಿಗೆ ದಂಡದೂಟ ನಾನು ಹಾಕ್ತೀನಿ. ಯಾವ ಊಟ? ದಂಡದೂಟ. ದಂಡದೂಟ ಅಂದ್ರೆ ಬಿಟ್ಟಿ ಊಟ. ಗಂಗಮ್ಮ ಹೇಳ್ತವ್ರೆ, ನೀವು ಬಿಟ್ಟಿ ಊಟನ ಹಾಕ್ತಾರ. ರೋಡ್ ಕಾಣಿಸ್ತಿಲ್ವಾ ಮೇಡಮ್? ಹೋಗ್ಲಿ ಬಿಡಿ, ಅವರಿಗೆಲ್ಲ ರೋಡ್ ಏನಿಲ್ಲ ಅಂದ್ರೆ ತೊಂದರೆ ಇಲ್ಲ. ಅವ್ರಿಗೆ ಬಿಟ್ಟಿ ಊಟ ಹಾಕ್ತೀನಿ ಬೇಕಾದ್ರೆ. ಬಂದು ಅವ್ರ ಹೆಂಡತಿ ಮಕ್ಳು ಇರ್ಬೇಕು, ಅವನು ಇರ್ಬೇಕು. ಏನಪ್ಪ ಇದು ಇಷ್ಟು? ಇಲ್ಲಾಂದ್ರೆ ನಮ್ಮ ಓಟ್ ವಾಪಸ್ ಕೊಡ್ಬೇಕು, ಇಲ್ಲ ನಮ್ಮ ಹತ್ರ ದುಡ್ಡು ಕಟ್ಟಿಸ್ಕೋಬಾರ್ದು. ನೋಡ್ರಪ್ಪ, ನಮ್ ದುಡ್ಡು ಕಟ್ಬಿಟ್ಟು ಇವ್ನು ಬಂದ್ ಮಸ್ಕಾಯಿ ಹೊಡೆದು ಇವ್ನಿಗೆ ಓಟು ಹಾಕ್ಬಿಟ್ಟು ಇವ್ನಿಗೆ ಮಸ್ಕಾಯಿ ಹೊಡಿಯಕ್ ನಮ್ಗೇನ್ ತಾಲ್ಕೆಟ್ ಐತಾ? ನಮ್ಮನೆ ದುಡ್ಡು